ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಮನಸ್ಸಿಗೆ ವಿಪರೀತ ನೋವು ಮಾಡಿಕೊಂಡಿದ್ದಂತಹ ಮಾಜಿ ಪ್ರಧಾನಿ ದೇವೇಗೌಡರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದರಂತೆ. ಈ ವಿಚಾರವನ್ನ ಕುಮಾರಸ್ವಾಮಿ ಅವರು ಇವತ್ತು ಹೇಳಿದ್ದಾರೆ. ನಾನೇ ಅವರ ಮನವೊಲಿಕೆ ಮಾಡಿ ರಾಜೀನಾಮೆ ಕೊಡೋದು ಬೇಡ, ರಾಜ್ಯದ ನೀರಾವರಿ ವಿಚಾರವಾಗಿ ಮಾತನಾಡೋದಕ್ಕೆ ನಿಮ್ಮ ಧ್ವನಿ ಬೇಕಾಗುತ್ತೆ, ಹಾಗಾಗಿ ರಾಜೀನಾಮೆ ಕೊಡಬೇಡಿ ಅಂತ ನಾನು ಮನವೊಲಿಸಿದ್ದೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ವಿಪರೀತವಾಗಿ ಮನಸ್ಸಿಗೆ ನೋವು ಮಾಡಿಕೊಂಡಂತಹ ಮಾಜಿ ಪ್ರಧಾನಿಗಳು ರಾಜ್ಯಸಭಾ ಸಂಸತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ತೀರ್ಮಾನ ಮಾಡಿದ್ರು ಅನ್ನುವಂತಹ ವಿಚಾರವನ್ನು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಬಟ್ ನಾನೇ ರಾಜೀನಾಮೆ ಕೊಡೋದು ಬೇಡ ಅಂತಕ್ಕಂಥ ಮಾತನ್ನು ಆಡಿದೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡಿತಾ ಹೋಗೋಣ. ಶ್ರೀನಿವಾಸ್, ಇವತ್ತಿನ ಪ್ರೆಸ್ ಮೀಟ್ ಓವರಾಲ್ ಸಾರಾಂಶ ಏನು? ಅರವಿಂದ್, ಇವತ್ತಿನ ಪ್ರಮುಖವಾದಂತಹ ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಅವರು 4-5 ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಒಂದು, ಸರ್ಕಾರದ ಸಾಧನೆ ವಿಚಾರವಾಗಿ ಒಂದಿಷ್ಟು ವಾಗ್ದಾಳಿಗಳನ್ನ ಮಾಡಿದ್ರು. ಮತ್ತೆ ಮೊನ್ನೆ ಅಷ್ಟೇ ಶಿವರಾಮೇಗೌಡರು ಆಡಿದಂತಹ ಆಡಿಯೋ ರಿಲೀಸ್ ಆಗಿತ್ತು. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿಚಾರಗಳು ಪ್ರಸ್ತಾಪ ಆಗಿದ್ದು, ಕುಮಾರಸ್ವಾಮಿ ಅವರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅನ್ನುವಂಥ ಚರ್ಚೆಗಳಾಗಿದ್ದು, ಇದೆಲ್ಲದಕ್ಕೂ ಕೂಡ ಕುಮಾರಸ್ವಾಮಿ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಸಹಜವಾಗಿ ದೇವೇಗೌಡರ ಕುಟುಂಬ ನೋವನ್ನು ಅನುಭವಿಸಿದೆ. ಇದರಿಂದನೇ ದೇವೇಗೌಡರು ತಮ್ಮ ರಾಜ್ಯಸಭಾ ಸ್ಥಾನಕ್ಕೆ 2-2.5 ವರ್ಷ ಅವ್ರದ್ದು ಅಧಿಕಾರ ಅವಧಿ ಇತ್ತು. ಆದ್ರೂ ಕೂಡ ಪ್ರಜ್ವಲ್ ಅವರ ಕೇಸ್ನಿಂದ ಮನನೊಂದು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ರು. ಅದೇ ರಾಜ್ಯದ ನೀರಾವರಿ ಸಮಸ್ಯೆ ಸೇರಿದಂತೆ ರಾಜ್ಯದ ಪರವಾಗಿ ಧ್ವನಿ ಎತ್ತಿಗೆ ನೀವು ಬೇಕು, ಹಾಗಾಗಿ ರಾಜೀನಾಮೆ ಕೊಡಬೇಡಿ ಅನ್ನುವಂತಹ ಮನವೊಲಿಸಿದ್ದೇನೆ ಅನ್ನುವಂತ ಮಾತುಗಳನ್ನ ಕುಮಾರಸ್ವಾಮಿ ಅವರು ಹೇಳಿದ್ರು. ಇನ್ನೊಂದು ಪ್ರಮುಖವಾದಂತಹ ವಿಚಾರ, ಪ್ರಜ್ವಲ್ ರೇವಣ್ಣ ಅವರು ಈ ಒಂದು ಪೆನ್ ಡ್ರೈವ್ ಕೇಸ್ ಲೀಕ್ ಬಂದ ಪ್ರಕರಣದಿಂದ ಅವತ್ತಿನಿಂದ ಇಲ್ಲಿವರೆಗೂ ಕೂಡ ಅವರು ರಾಜ್ಯಕ್ಕೆ ಆಗಮಿಸಿಲ್ಲ. ಹಾಗಾಗಿನೇ ಸಹಜವಾಗಿ ಅವರ ಕುಟುಂಬಕ್ಕೆ ಒಂದಿಷ್ಟು ಆರೋಪಗಳು, ಕಳಂಕ ಎಲ್ಲವೂ ಬಂದಿದ್ದಾವೆ. ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವರೇ ಬಹಿರಂಗವಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮನವಿಯನ್ನು ಮಾಡಿದ್ರು. ಎಲ್ಲೇ ಇದ್ರು ಕೂಡ ಇನ್ನು 24 ಗಂಟೆಯಲ್ಲೋ ಅಥವಾ 48 ಗಂಟೆಯಲ್ಲೋ ಬಂದು SIT ವಿಚಾರಣೆಯನ್ನ ಎದುರಿಸಬೇಕು. ಇದರಿಂದ ಸಾಕಷ್ಟು ನೋವಾಗಿದೆ, ಕಳಂಕ ಹೊತ್ಕೊಳ್ಳೋದಾಗಿದೆ. ಇದೆಲ್ಲವುದಿಂದ ಹೊರಗಡೆ ಬರಬೇಕಾದ್ರೆ ಧೈರ್ಯವಾಗಿ ಬಂದು ತನಿಖೆಯನ್ನು ಎದುರಿಸಬೇಕು ಅನ್ನುವಂತಹ ಮನವಿಯನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಮಾಡಿದ್ರು. ಪ್ರಮುಖವಾಗಿ 3-4 ವಿಚಾರ. ಇನ್ನೊಂದು ಪ್ರಮುಖವಾದಂತಹ ವಿಚಾರ ಅಂದ್ರೆ, ಸರ್ಕಾರ ತಮ್ಮ ಕುಟುಂಬ ಮತ್ತೆ ತಮ್ಮ ಸುತ್ತಮುತ್ತ ಇರುವಂತಹ 40 ಜನರ ಫೋನ್ ಟ್ಯಾಪ್ ಮಾಡ್ತಿದೆ ಅನ್ನುವಂತ ಆರೋಪವನ್ನು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಅವರು ಮಾಡಿದ್ರು. ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇವತ್ತು ಮೊನ್ನೆನೇ ಮಾತಾಡಬೇಕಾಗಿತ್ತು, ಬಟ್ ಇವತ್ತಿಗೆ ಪ್ರೆಸ್ ಮೀಟ್ ಅನ್ನು ಮುಂದೂಡಿದ್ರು ಕುಮಾರಸ್ವಾಮಿ ಅವರು. ಹಾಗಾಗಿ ಕೆಲವೊಂದು ಆರೋಪಗಳನ್ನ ರಾಜ್ಯ ಸರ್ಕಾರದ ಮೇಲೆಯೂ ಮತ್ತು ಕೆಲವೊಂದು ವಿಚಾರವಾಗಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ರು ಕೂಡ ಬಂದು ತನಿಖೆ ಎದುರಿಸಬೇಕು ಅಂತ, ದೇವೇಗೌಡರ ರಾಜೀನಾಮೆ ಕೊಡಬೇಕು ಅಂತ ಹೊರಟಿದ್ರು ಅನ್ನೋ ವಿಚಾರ ಎಲ್ಲವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ.